ಬಿಡದಿ ಟೌನ್ಶಿಪ್ ನಿರ್ಮಾಣ ವಿಚಾರ ಬೆಂಗಳೂರು ದಕ್ಷಿಣ ಡಿಸಿ ಯಶವಂತ್ ವಿ ಗುರುಕಲ್ ವಿರೋಧ ಗಂಭೀರ ಆರೋಪ. ಬಿಡದಿ ಟೌನ್ಶಿಪ್ ಆಗುತ್ತೆ ಅಂತ ತಮ್ಮ ಹಿತೈಷಿಗಳಿಗೆ ಮೊದಲೇ ಮಾಹಿತಿ ನೀಡಿದರಂತೆ ಡಿಸಿ. ಸರ್ಕಾರದ ಗೌಪ್ಯ ಒಂದು ಮಾಹಿತಿಯನ್ನ ತಮ್ಮ ಹಿತೈಷಿಗಳಿಗೆ ನೀಡಿದಾರಂತ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಇದರಿಂದಾಗಿ ಡಿಸಿ ಹಿತೈಷಿಗಳು ರೈತರಿಂದ ಅತಿ ಕಡಿಮೆ ಬೆಲೆಗೆ ಭೂಮಿಯನ್ನ ಖರೀದಿ ಮಾಡಿ ಅದೇ ಭೂಮಿಯನ್ನ ಸರ್ಕಾರಕ್ಕೆ ಮಾರಾಟ ಮಾಡ್ತಿದ್ದಾರೆ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರು ದಕ್ಷಿಣ ಡಿಸಿ ವಿರುದ್ಧ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ದೂರನ್ನು ನೀಡಿದ್ದು, ಡಿಸಿ ಹಿತೈಷಿ ವಿಜೇತ್ ಜಿವಿ ವಿನಯ್ ಕುಮಾರ್ ಅವರಿಗೆ ಸಹಾಯ ಮಾಡಿರುವ ಆರೋಪ. ರೈತರಿಂದ ಕಂಚುಗಾರನಹಳ್ಳಿಯ ಕೆಂಪೆಫಾಳೆನ ಸೇರಿದಂತೆ ಹಲವು ಕಡೆ 4 ಎಕರೆ 35 ಗುಂಟೆ ಭೂಮಿ ಖರೀದಿ ಮಾಡಿರುವ ಆರೋಪ. ಬೆಂಗಳೂರು ದಕ್ಷಿಣ ಡಿಸಿ ಯಶವಂತ್ ವಿ ಗುರುಕುಲ್ ವಿರುದ್ಧ ಸಮಗ್ರ ತನಿಖೆಗೆ ಒತ್ತಾಯ. ಸರ್ಕಾರದ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ದೂರು ಮೂಲಕ ಒತ್ತಾಯ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿ ಹೋಬಳಿ ವ್ಯಾಪ್ತಿಯಲ್ಲಿ ಏನು ಇವತ್ತು ಗ್ರೇಟರ್ ಬಿಡದಿ ಯೋಜನಾ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರ್ತಿರುವಂಥ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಏನು ಸರ್ಕಾರ ವಶಪಡಿಸ್ಕೊಳ್ತಾ ಇದೆ, ಈ ಜಮೀನಿನ ಬಗ್ಗೆ ಇವತ್ತು ಒಂದು ವ್ಯಾಪಕವಾದಂಥ ಒಂದು ವಿರೋಧ ಕೂಡ ಇದೆ. ರಾಮನಗರ ಜಿಲ್ಲಾಧಿಕಾರಿಗಳಾಗಿರುವಂಥ ಶ್ರೀ ಯಶವಂತ್ ವಿ ಗುರುಕರ್ ಅವರು ಅವರ ಆತ್ಮೀಯರ ಮೂಲಕ ಈ ಭಾಗದಲ್ಲಿ ರಿಯಲ್ ಎಸ್ಟೇಟನ್ನು ಒಂದು ಉತ್ತುಂಗದಲ್ಲಿ ಇರುವಂಥ ಪ್ರದೇಶಗಳಲ್ಲಿ ಅತಿ ಕಡಿಮೆ ಬೆಲೆಗೆ ನಿವೇಶನಗಳನ್ನು ಖರೀದಿ ಮಾಡಿ ಹೆಚ್ಚಿನ ಬೆಲೆಗೆ ಸರ್ಕಾರಕ್ಕೆ ಮಾರಾಟ ಮಾಡ್ತಿರುವಂಥ ಒಂದು ಸಂಶಯ ಸಾರ್ವತ್ರಿಕವಾಗಿ ಹಬ್ಬಿದೆ. ಈ ಭಾಗದಲ್ಲಿ ಸಾರ್ವತ್ರಿಕವಾಗಿ ಚರ್ಚೆಯಲ್ಲಿರುವಂಥ ವಿಷಯ ಏನಂತ ಹೇಳಿದರೆ, ಗ್ರೇಟರ್ ಬಿಡದಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಸರ್ಕಾರ ಇವತ್ತು ಹಲವಾರು ಹಳ್ಳಿಗಳ ಸಾವಿರಾರು ಎಕರೆ ಭೂಮಿಯನ್ನು ವಶಪಡಿಸ್ಕೊಳ್ತಾ ಇದೆ. ಈ ಭೂಮಿಯಲ್ಲಿ ಜಿಲ್ಲಾಧಿಕಾರಿಗಳ ಹಿತೈಷಿಗಳು ಅತೀ ಕಡಿಮೆ ಬೆಲೆಗೆ ಭೂಮಿಯನ್ನು ಕಡಿಮೆ ಬೆಲೆಗೆ ಪಡ್ಕೊಂಡು ಅದನ್ನು ಸರ್ಕಾರಕ್ಕೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರೋದ್ರ ಬಗ್ಗೆ ನಾನಿವತ್ತು ರಾಜ್ಯ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ DPR ಇಲಾಖೆ ಮತ್ತು ಕೇಂದ್ರದ DOPT ಇಲಾಖೆಗೆ ಈ ಬಗ್ಗೆ ತನಿಖೆ ನಡೆಸಬೇಕು, ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ನಾನೊಂದು ದೂರನ್ನು ನೀಡಿದ್ದೇನೆ. ಜಿಲ್ಲಾಧಿಕಾರಿಗಳು ಇವತ್ತು ಇಂಥ ಕೆಲಸದಲ್ಲಿ ಭಾಗಿಯಾಗಿರುವ ಬಗ್ಗೆ ಇಡೀ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಾರ್ವತ್ರಿಕವಾಗಿ ಚರ್ಚೆಯ ವಿಷಯ ಆಗ್ತಾ ಇದೆ. ಈ ದೇಶದಲ್ಲಿ ಇಂಥ ಉನ್ನತ ಹುದ್ದೆಯಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಸ್ವಾಯತ್ತ ಮತ್ತು ಗಂಭೀರವಾಗಿ ಇಂಥ ಪ್ರಕರಣವನ್ನು ನಿಭಾಯಿಸಬೇಕಾಗಿತ್ತು. ತಮಗೆ ಇರುವಂಥ ಪೂರ್ವ ಗೌಪ್ಯತಾ ಮಾಹಿತಿಯನ್ನು ತಮ್ಮ ಹಿತೈಷಿಗಳಿಗೆ ಹಂಚಿಕೊಂಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಸಾರ್ವತ್ರಿಕವಾಗಿ ಚರ್ಚೆ ಆಗ್ತಾ ಇದೆ. ರೈತರು ಮತ್ತು ಸರ್ಕಾರದ ನಡುವೆ ಜಟಾಪಟಿ ನಡೀತಿರುವ ಇಂಥ ಸಂದರ್ಭದಲ್ಲಿ ರೈತರಿಂದ ಅತಿ ಕಡಿಮೆ ಬೆಲೆಗೆ ಜಮೀನನ್ನು ಖರೀದಿ ಮಾಡಿ ಸರ್ಕಾರಕ್ಕೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂಥ ಇವರ ಹಿತೈಷಿಗಳ ಒಂದು ಗುಂಪಿದೆ ಎನ್ನುವಂಥದ್ದು ಸಾರ್ವತ್ರಿಕವಾಗಿ ಚರ್ಚೆ ವಿಷಯ ಆಗ್ತಾ ಇದೆ. ಹಾಗಾಗಿ ಈ ಬಗ್ಗೆ ನಾನು ಒಂದು ಗಂಭೀರವಾದಂಥ ಮಾಹಿತಿಯನ್ನು ಕ್ರೋಢೀಕರಣ ಮಾಡಿ ಸರ್ಕಾರದ DPR ಇಲಾಖೆಗೆ ಸೂಕ್ತ ಮತ್ತು ಸಮಗ್ರ ತನಿಖೆಗೆ ಒಂದು ಒತ್ತಾಯ ಮಾಡಿದ್ದೇನೆ.